ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ ಏನೂ ಇಲ್ಲ, ಇವತ್ತಿನ ದಿವಸ ಏನು ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂಥ ಏನು ಅನೈತಿಕತೆ ಆಗಿರ್ಬೋದು, ಇಂಥ 2 ನಂಬರ್ ದಂಧ ಮಾಡೋರಿಗೆ ಒಂದು ಹಬ್ಬ ಅಂತೇಳಿ ಹೇಳ್ಬೋದು ಇವತ್ತಿನ ದಿವಸ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಬರುವಂಥ ಈ ಕಪ್ನೂರು ಇಂಡಸ್ಟ್ರಿಯಲ್ ಏರಿಯಾ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಸಾಕಷ್ಟು ಸುಮಾರು 1000 ರೈತರಿಗೆ ಯೂರಿಯಾ ಗೊಬ್ಬರ ಸಿಗಲ್ಲ ಅಂತೇಳಿ ಗೊಬ್ಬರ ದುಕಾನ್ ಎದುರುಗಡೆ ಸುಮಾರು ಲೈನ್ ನಿಂತು 2-3 ತಾಸು ಲೈನ್ ನಿಂತರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ ಇವತ್ತಿನ ದಿವಸ. ಇಂಥ ಸಮಯದಲ್ಲಿ ಈ ಕಪ್ನೂರು ಇಂಡಸ್ಟ್ರಿ ಬರುವಂಥ ಈ ಗೋಡಾನ್ದಲ್ಲಿ ಸುಮಾರು 3-4 ಲಾರಿ ಫುಲ್ ಮಾಲ್ ಇದೆ ಸರ್. ಇದರಲ್ಲಿ ಇದು ಯಾವುದಪ್ಪ ಅಂದರೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಏನು ಮೋದಿಯವರು ಮಾಡಿದಂಥ ಒಂದು ಯೋಜನೆ, ಸಮರ್ಪಕವಾಗಿ ರೈತರಿಗೆ ಕಮ್ಮಿ ದರದಲ್ಲಿ ಈ ಗೊಬ್ಬರ ಸಿಗಲಿ ಅಂತೇಳಿ ಮಾಡಿದಂಥ ಒಂದು ಯೋಜನೆ. ಅದು ಈ ಯೋಜನೆಯಲ್ಲಿ ಇವತ್ತಿನ ದಿವಸ ಈ ಇಂಥ ರಸಗೊಬ್ಬರ ತಂದು ಇಲ್ಲಿ ಇಲ್ಲಿ ಇರುವಂಥ ಏನು ಅಕ್ರಮಕೋರರು ವೈಟ್ ತಮ್ಮ ಪರ್ಸನಲಾಗಿ ವೈಟ್ ಪ್ಲಾಸ್ಟಿಕ್ಗಳಲ್ಲಿ ಡಂಪ್ ಮಾಡಿ ಇವತ್ತಿನ ದಿವಸ ಇಲ್ಲಿ 2 ನಂಬರ್ ದಂಧವನ್ನು ಮಾಡುವಂಥ ಕೆಲಸ ಮಾಡ್ಲತ್ತಾರ. ಇವತ್ತಿನ ದಿವಸ ರೈತರಿಗೆ ಏನು ಸುಮಾರು 250-300 ರೂಪಾಯಿ ಸಿಗುವಂಥ ಈ ಗೊಬ್ಬರ ಇವತ್ತಿನ ದಿವಸ ಕಾಳಸಂತೆಯಲ್ಲಿ 500ರಿಂದ 6 ರೂಪಾಯಿ ಮಾರಾಟ ಮಾಡ್ಲಾಗ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಶ್ರೀರಾಮ ಸೇನೆ ಇಡೀ ನಮ್ಮ ತಂಡ ಬಂದು ಈ ಒಂದು ಈ ತನಿಖೆಯಲ್ಲಿ ನಾವು ಭಾಗಿಯಾಗಿವಿ. ಅದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟರು ಕೂಡ ಯಾರೂ ಬರ್ತಾ ಇಲ್ಲ ಇವತ್ತಿನ. ಹಾಂ ಸರ್, ಇನ್ನೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಆದರೂ ಕೆಲವು ಹೇಳ್ತಾ ಇದ್ದಾರೆ ಯಾರೋ ಮೈನುದ್ದೀನ್ ಅಂತೇಳಿ, ಹಾಗೂ ಇನ್ನೊಬ್ರು ಯಾರ್ದು ಹೆಸರು ಸಿದ್ದು ಮಹಾಜನ್ ಅಂತೇಳಿ ಅವ್ರ ಹೆಸರು ಬರ್ತಾ ಇದೆ ಅಂತೇಳಿ ಈ ಗೋಡನ್ ಓನರ್ ಅವರು ಹೇಳಿದ್ದಾರೆ ಸರ್. ಸುಮಾರು ದಿನಗಳಲ್ಲಿ ನಡೀತದೆ ಸರ್. ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಇದೆ ಸರ್. ಇಲ್ಲಿಯ ಪೊಲೀಸ್ ಇಲಾಖೆಗೂ ಮಾಹಿತಿ ಇದೆ, ಈ ಸಂಬಂಧಪಟ್ಟ ಕೃಷಿ ಇಲಾಖೆ ಏನು ಇದೆ ಅವರಿಗೂ ಕೂಡ ಮಾಹಿತಿ ಇದೆ. ಯಾಕಂದರೆ ಇವರಿಗೆ ತಿಂಗಳ ಹೋಗುವಂಥ ಹಪ್ತ ಹೋಗತ್ತದ. ಅದಕ್ಕೆ ಇವತ್ತಿನ ದಿವಸ ನೀವು ಹಪ್ತ ಏನಾದರೂ ತಿಂತಿರಲ್ಲ, ಎಲ್ಲಿ ಬೇಕಲ್ಲ ಅಂತಲ್ಲಿ ತಿನ್ನಿರಿ, ಬೇಡಲ್ಲ ಅಧಿಕಾರಿಗಳಿಗೆ. ಆದರೆ ರೈತರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಬಾರ್ದು. ಇವತ್ತಿನ ದಿವಸ ಉಗ್ರ ಖಂಡಿಸ್ತಾ ಇದ್ದೀವಿ. ಹಾಂ ಸರ್, ಸಂಪೂರ್ಣ ತನಿಖೆ ಆಗ್ಬೇಕು ಸರ್. ಇದ್ರ ಹಿಂದೆ ಯಾರಿದ್ದಾರೆ, ಈ ಗೋಡನ್ ಯಾರ್ದು, ಈ ಮಾಡುವಂಥ ಕೆಲಸಗಾರ ಯಾರು, ಇದ್ರ ಹಿಂದೆ ಯಾವ ರಾಜಕಾರಣಿ ಇದ್ದಾನೆ, ಇದು ಸಂಪೂರ್ಣ ತನಿಖೆ ಆಗಬೇಕು. ಒಂದು ವೇಳೆ ಏನೋ ಆಗಲಿಲ್ಲಪ್ಪ ಅಂದ್ರೆ ನಾವು ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ಲಕ್ಷ್ಮೀಕಾಂತ್ ಸ್ವಾದಿ. ಸರ್, ಈಗ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಸ್ಟಾಕ್ ಮಾಡಿದ್ದಾರೆ, ಏನು ಕಂಡು ಬಂದಿದೆ ಮೇಲ್ನೋಟಕ್ಕೆ ನಿಮಗೆ? ಈಗ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಮಿಡಿಯೇಟ್ ಮಾಹಿತಿ ಬಂದ ತಕ್ಷಣ ನಾವು ಪ್ಲಸ್ ನಮ್ಮ ವಿಜಿಲೆನ್ಸ್ ಟೀಮ್ ಕೂಡಿ ಇಮಿಡಿಯೇಟ್ ಇಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡೋಕ್ಕೆ ಬಂದಾಗ ಇಲ್ಲಿ ವಿಶೇಷವಾಗಿ ಯೂರಿಯಾ ಭಾಳಷ್ಟು ಕಂಡು ಬಂದಿದೆ. ಬೇರೆ ಬೇರೆ ಕಂಪ್ನಿದು ಯೂರಿಯಾ ಕಂಡು ಬಂದಿದೆ. ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ, ಸುಮಾರು 5-6 ಕಂಪ್ನಿದು ಯೂರಿಯಾ ಕಂಡು ಬಂದಿದೆ. ಈಗ ಕೋರೋಮಂಡಲ ಇದೆ, ಆಮೇಲೆ NFLದು ಇದೆ, ಇಫ್ಕೋ ಕಂಪನಿದಿದೆ. ಇದೇ ಥರ ಒಂದು 5-6 ಕಂಪ್ನಿದು ಬೇರೆ ಬೇರೆ ಯೂರಿಯಾ ಇದೆ. ಅವರು ಯೂರಿಯಾ ಏನು ಮ್ಯಾನುಫ್ಯಾಕ್ಚರ್ಡ್ ಏನು ಯೂರಿಯಾ ಮಾಡಿದಾರೆ ಅದು ತೆಗೆದು ವೈಟ್ ಬ್ಯಾಗ್ನಾಗ ಹಾಕಿಂದ ಕಂಡು ಬರ್ತಾಯಿದೆ. ಇಲ್ಲಿ ನೋಡಿದ್ರೆ ಸುಮಾರು 1000 ಬ್ಯಾಗ್ಸ್ಗಿಂತ ಮೇಲೆ ಇದೆ. ಈಗ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ಕೌಂಟ್ ಅಂದರೆ ನಾವು ಆ್ಯಕ್ಚುಯಲ್ ಫಿಗರ್ ಏನದ ನಾವು ಹೇಳ್ತೀವಿ. ಬಟ್ ಓರಲಿ ಹೇಳ್ಬೇಕಂದ್ರೆ ಇದು ಟೋಟಲಿ ಇಲ್ಲಿಗಿಲಿ ಆಗ್ತಾಯಿದೆ ಅಂಥೇಳಿ ಕಂಡು ಬರ್ತಾಯಿದೆ. ಯಾಕಂದರೆ ಓನರ್ನೂ ಬರ್ತಾ ಇಲ್ಲ. ಇವ್ರು ಯಾರು ಓನರ್, ಯಾರಿಗೆ ರೆಂಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂಥೇಳಿ ಅದು ಕೂಡ ಇಲ್ಲಿ ಬರ್ತಾ ಇದ್ದಲ್ಲ. ನಾವು ವೇಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ, ಏನು ಇವರೇ ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಒಂದು ಪರಿಶೀಲನೆ ಮಾಡಿ ಸಂಪೂರ್ಣ ಮಾಹಿತಿ ತಗೊಳ್ತೀವಿ. ಈ ಥರ ಸ್ಟಾಕ್ ಮಾಡ್ಬೋದು ಸರ್? ಪ್ರೈವೇಟ್ ಇಲ್ಲ, ಬರ್ಲಕ್ಕೆ ಪ್ರೊವಿಷನ್ ಇಲ್ಲ. ಎಲ್ಲಿ ನಾವು ಸ್ಟಾಕ್ ಮಾಡ್ಬೋದು ಅಂತಂದ್ರೆ ಒಂದು ನೇರವಾಗಿ ಕಂಪನಿದವರು ನೇರವಾಗಿ ಸ್ಟಾಕ್ ಮಾಡೋಕೆ ಒಂದು ಪ್ರೊವಿಷನ್ ಇದೆ. ಅವರು ಕೂಡ ನಮ್ಮ ಕಡೆ ಪರ್ಮಿಷನ್ ತೊಗೋತಾರೆ. ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಕೆ ನಮಗೆ ಪ್ರೊವಿಷನ್ ಇಲ್ಲ. ಅವರು ಕೂಡ ನಮಗೆ ಒಂದು ಪರ್ಮಿಷನ್ ತೊಗೋತಾರೆ ಇಲಾಖೆಲಿಂದ. ಎನಿ ಕಂಪನಿ ಈಗ ವೈಟ್ ಬ್ಯಾಗ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಂಡಸ್ಟ್ರಿಯಲ್ ನೋ ಹಂಗೆ ಬರೋದಿಲ್ಲ. ಪ್ರೊವಿಷನ್ ಇಲ್ಲ ಆ ಟೈಪ್ ಮಾಡೋಕೆ. ಪ್ರೊವಿಷನ್ ಹಂಗೆ ಪ್ರೊವಿಷನೇ ಇಲ್ಲ ಆ ಟೈಪ್ ಮಾಡೋಕೆ. ಪ್ರೊವಿಷನ್ ಇಲ್ಲ. ಅದಕ್ಕೆ ಇತ್ತಂದು ನಮಗೆ ತೋರಿಸ್ಲಿ ಅವರು. ಬಟ್ ಈ ಪರ್ಟಿಕ್ಯುಲರ್ ಈ ಪ್ಲೇಸ್ ನಿಮ್ಮ ಹತ್ರ ಏನಾದ್ರು ಪರ್ಮಿಷನ್ ಅದೇ ಈಗ ನಾವು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದ. ಅವ್ರು ಓನರೇ ಬರ್ಲಾಕ್ ತಯಾರಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀವಿ, ಇದು ಯಾರ್ದು ಗೋಡೌನ್ ಇದೆ. ಫಸ್ಟ್ ಓನರ್ ಬಂದ ತಕ್ಷಣ ಅವ್ರೇನು ಸ್ವಂತ ಮಾಡ್ತಾ ಇದ್ದಾರಾ, ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿಂದ ಅವ್ರ ಕಡೆ ಏನು ರೆಕಾರ್ಡ್ ಇದೆಯಾ? ಬಟ್ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಅವ್ರು ಓನರ್ ಇದ್ರು ಇಮಿಡಿಯೇಟ್ ಬಂದು ಬಿಡ್ತಿದ್ರು. ಅರೌಂಡ್ 2-3 ತಾಸ್ಲಿಂದ ಈಗ ನೋಡ್ತಾ ಇದ್ದೀವಿ ಯಾರೂ ಬರ್ತಾ ಇಲ್ಲ ಅಂದ್ರೆ ಅದು ಟೋಟಲಿ ಇಲ್ಲಿ
ನಡೀತಾ ಇದೆ. ಇದು ಸಂಪೂರ್ಣ ನಾವು ಪರಿಶೀಲನೆ ಮಾಡಿ ವರದಿ ಈ ಯೂರಿಯಾ ಸರ್ ಈ ಥರ ವೈಟ್ ಬ್ಯಾಗಲ್ಲಿ ನಿಮ್ಮ ಪ್ರಿವಿಯಸ್ ಏನಾರು ಈ ಥರ ವೈಟ್ ಬ್ಯಾಗಲ್ಲಿ ಇಲ್ಲ ಇಲ್ಲ ಇದೇ ಫಸ್ಟ್ ಇದೇ ಫಸ್ಟ್ ಸರ್ಕಾರ ಪ್ರೊವೈಡ್ ಮಾಡಿರುವಂತ ಬ್ಯಾಗ್ ಇದೆಯಲ್ಲ ಭಾರತ್ ಯೂರಿಯಾ, ಸೊ ಅದನ್ನ ಹಂಗೆ ಮಾರಬೇಕು ಅನ್ನೋದು ಇಲ್ಲ. ಈಗ ಸರ್ಕಾರದಿಂದ ನಮಗೇನು ಪ್ರತಿಯೊಂದು ಇದಕ್ಕೆ ನಾವು ಕಾಂಪ್ಲೆಕ್ಸ್ ಯೂರಿಯಾ ಆಗಲಿ DAP ಆಗಲಿ ಕಾಂಪ್ಲೆಕ್ಸ್ ಆಗಲಿ ನಾವು ಪ್ರತಿಯೊಂದು ಏನು ನಾವು ಏನು ಕೊಡ್ತಾ ಇದ್ದೀವಿ ಇಲಾಖೆಯಿಂದ ನಾವು ಇದು ಸಬ್ಸಿಡೈಸ್ ರೂಪದಲ್ಲಿ ಕೊಡ್ತೀವಿ. ಕೇಂದ್ರ ಸರ್ಕಾರ ನೇರವಾಗಿ ಅದು ಪ್ರತಿಯೊಂದು ಚೀಲಕ್ಕೆ ಸಬ್ಸಿಡಿ ಅಂತ ರೈತರಿಗೆ ನೇರವಾಗಿ ಸಬ್ಸಿಡಿ ಸಿಗ್ತದೆ. ಬಟ್ ಇಲ್ಲಿ ಏನಿದೆ ಬ್ಯಾಗ್ ಫೇಕ್ಸ್ ಇದ್ದಾವ. ಈಗ ಇದು ಏನು ಕಂಪ್ನಿದವರೇ ಇವ್ರಿಗೆ ಸಪ್ಲೈ ಮಾಡಿದಾರ, ಏನು ಫೇಕ್ ಬ್ಯಾಗೇ ಮಾಡಿ ಇಲ್ಲಿ ಕಂಡು ಬರ್ತಾ ಇದೆ, ಏನೂ ಗೊತ್ತಾಗ್ತಾ ಇಲ್ಲ. ಈ ಮೂಮೆಂಟಿಗೆ ನಾವು ಏನೂ ಹೇಳೋಕ್ಕಾಗೋದಿಲ್ಲ. ಬಟ್ ಓವರಾಲ್ ಇಟ್ ಈಸ್ 1000+ ಬ್ಯಾಗ್ಸ್ ಏನಿದೆ ಸಂಪೂರ್ಣ ಪರಿಶೀಲನೆ ಮಾಡಿ ನಾವು ವರದಿ ರೆಡಿ. ಈ ಸಬ್ಸಿಡಿ ರೇಟ್ ಎಷ್ಟಿದೆ ಸರ್ ಈಗ ಫಾರ್ಮರ್ಸಿಗೆ ಡೈರೆಕ್ಟ್ ನಾವು ಈಗ ಯೂರಿಯಾ ನೋಡಿದ್ರಿ ಅಂತಂದ್ರೆ 266 ರೂಪಾಯಿ ಇದೆ ಪರ್ 45 kg. ಹಾಂ 45 kg 266 ರೂಪಾಯಿ ನಾವು ಗೌರ್ಮೆಂಟ್ ಇಂದ ಸಬ್ಸಿಡಿ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಅದು ವೇರಿಯೇಷನ್ ಆಗ್ತದೆ. ಬಟ್ ರೈತರ ವಂತಿಗೆ ಹಣ ಫಿಕ್ಸ್ ಇರ್ತದೆ. 2700 ಈಗ ರೇಟ್ ಮೇಲೆ ಬೇರೆ ಬೇರೆ ಟೈಪ್ ಸ್ವಲ್ಪ ವೇರಿಯೇಷನ್ ಆಗೋ ಸಾಧ್ಯತೆ ಇರ್ತದೆ. ಬಟ್ ಫಾರ್ಮರ್ಸ್ ಏನು ರೈತರ ವಂತಿಗೆ ಹಣ ಏನಿದೆ 266 ರೂಪಾಯಿ ಮಾತ್ರ ಅದು ಫಿಕ್ಸ್. ಉದಾಹರಣ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಹಾಂ ಉಳಿದ ಹಣ ಕೊಡ್ತಾರೆ ಸರ್ಕಾರದಿಂದ. ಡೆಸಿಗ್ನೇಷನ್ ನಾನು ಡಾಕ್ಟರ್ ಬಾಲರಾಜ್ ರಂಗರಾವ್ ಅಂತ, ಇನ್ಚಾರ್ಜ್ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ರೆಗ್ಯುಲರ್ ಡೆಪ್ಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ನಮ್ಮ ಕವಿತಾ ಅಂತ ಹೇಳಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಿಲೆನ್ಸ್ ಇದ್ದಾರೆ. ಇನ್ನೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಜಹಾಂಗೀರ್ ಅಂತ. ತಮ್ಮ ದೂರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.